ಕೊಪ್ಪಳಲ್ಲಿ ಮೈಸೂರು ನನ್ನ ಫೇವ್ರೆಟ್ ಸಿಟಿಯಲ್ಲಿ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸ್ ನ ಇನಾಗ್ರೇಟ್ ಮಾಡಿದೆ. ಸೊ ಓನರ್ಸ್ ನನ್ ಜೊತೆನೆ ಇದ್ದಾರೆ, ತೇಜೇಶ್ ಮತ್ತೆ ಶರತ್ ಅವರು. ಅಂಡ್ ಒಳಗ್ ಬರ್ತಿರಂಗೆ ನನಗೆ ಏನಂತಾರೆ ಬಿರಿಯಾನಿ ಘಮ ಆಗಿರ್ಬೋದು, ಕಬಾಬ್ ಘಮ ಆಗಿರ್ಬೋದು. ಆಕ್ಚುಲಿ ನಾನು ಅಷ್ಟು ದೊಡ್ಡ ಏನಂತಾರೆ ನಾನ್ ವೆಜ್ ಲವರ್ ಅಲ್ಲ, ಬಟ್ ಬಿರಿಯಾನಿ ಅಂದ್ರೆ ಯಾರಿಗ ಇಷ್ಟ ಇಲ್ಲ. ಸೊ ನಾನು ಪ್ರತಿ ಸತಿ ಮೈಸೂರಿಗೆ ಬಂದಾಗೆಲ್ಲ ಸೊ ಒಂದೊಂದು ಹೊಸ ಹೊಸ ಜಾಗಗಳನ್ನ ಐ ಆಮ್ ವೆರಿ ಫುಡಿ ಎಕ್ಸ್ಪ್ಲೋರ್ ಮಾಡಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇದೊಂದು ಹೊಸ ಜಾಗ ಆಡ್ ಆಯ್ತು ನನ್ನ ಲಿಸ್ಟ್ಗೆ. ಸೊ ನೀವು ಕೂಡ ಮೈಸೂರಿಗೆ ಬಂದಾಗ ಮಿಸ್ ಮಾಡದೆ KG ಕೊಪ್ಪಳಲ್ಲಿ ಸರಸ್ವತಿಪುರಂ ಅಲ್ಲ, ಇಲ್ಲಿರೋ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸ್ಗೆ ಬಂದು ಅವರ ಅಥೆಂಟಿಕ್ ಬಿರಿಯಾನಿನ ಟ್ರೈ ಮಾಡಿ. ಸೊ ತುಂಬಾನೇ ಡಿಶಸ್ ಇದೆ, ಸೊ ನಾನು ಕೂಡ ಟ್ರೈ ಮಾಡೋದಕ್ಕೆ ಕ್ಯೂರಿಯಸ್ ಇದೀನಿ. ಮತ್ತಷ್ಟು ಮಗದಷ್ಟು ಬ್ರಾಂಚ್ ಆಗೇ ಆಗುತ್ತೆ. ಸೊ ಎಸ್ ಆಗ್ಲಿ ಅಂತ ವಿಶ್ ಕೂಡ ಮಾಡ್ತೀನಿ. ಸೊ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂತಂದ್ರೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಹೌಸ್ ಆಕ್ಚುಲಿ ನಾವು ಸುಮಾರು ವರ್ಷಗಳಿಂದ ಹೋಗಿ ತಿಂತಾ ಇದ್ದಿದ್ದು. ಅಂಡ್ ಇದು ವಿಶೇಷ ಏನು ಅಂತಂದ್ರೆ, ನಾನು ಕಾಲೇಜ್ ಓದುವಾಗ ನನ್ನ ಜೊತೆ ಒಟ್ಟಿಗೆ ಓದ್ತಾ ಇದ್ದಿದ್ದು ತೇಜೇಶ್ ಅಂಡ್ ಅವನು ಮತ್ತೆ ಅವರ ಫ್ರೆಂಡ್ ಶರತ್ ಇಬ್ರು ಸೇರ್ಕೊಂಡು ಓಪನ್ ಮಾಡಿರುವಂತದ್ದು. ನನಗೆ ಖುಷಿ ಆಗೋದು ಬಟ್ ಬಹಳ ಹೆಮ್ಮೆ ಆಗೋದು ಏನಂತಂದ್ರೆ, ನಾವೆಲ್ಲರೂ ಒಟ್ಟಿಗೆ ಓದ್ತಾ ಇರ್ತೀವಿ, ಅದ್ರ ಜೊತೆಗೆ ಬೇರೆ ಕೆಲಸಗಳನ್ನ ಮಾಡ್ಕೊಂಡು ಈ ರೀತಿ ಒಂದು ಹೊಸ ಬಿಸ್ನೆಸ್ ಗಳಿಗೆ ಇನ್ವೆಸ್ಟ್ ಮಾಡಿ ಒಂದು ಪ್ರಯತ್ನ ಮಾಡುವಂಥದ್ದು, ಇದರಲ್ಲಿ ಗೆಲ್ಲುವಂತ ಪ್ರಯತ್ನ ಇದೆಯಲ್ಲ, ಅದಕ್ಕೆ ನನ್ನ ಸಹಮತ ಮತ್ತೆ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಟೇಸ್ಟ್ ಅಫ್ಕೋರ್ಸ್ ತುಂಬಾ ಚೆನ್ನಾಗಿದೆ. ನಾನು ಬೇರೆ ಬ್ರಾಂಚ್ ಗಳಲ್ಲೂ ಟ್ರೈ ಮಾಡಿದೀನಿ. ನಾನು ಎಲ್ಲರಿಗೂ ಹೇಳೋದು ಇದೇ KG ಕೊಪ್ಪಲು. ಬಹಳ ಚಿಕ್ಕ ವಯಸ್ಸಿಂದ ನಾವಿಲ್ಲಿ ಓಡಾಡ್ತಾ ಇದ್ದ ನೆನಪು. ನಾನು ಇದೇ ಶಾರದಾದೇವಿ ನಗರದಲ್ಲೇ ಬೆಳೆದಿದ್ದು. ಈಗ ಇಲ್ಲಿ ಬಂದು ನಾನು ಓಡಾಡ್ತಿದ್ದ ಜಾಗದಲ್ಲೇ ಬಂದು ಒಂದು ಹೊಸ ಬ್ರಾಂಚ್ ಓಪನ್ ಆಗ್ತಿದೆ. ಅದನ್ನ ಇನಾಗ್ರೇಟ್ ಮಾಡ್ತಿರೋದು ನನಗೆ ಬಹಳ ಖುಷಿ ವಿಷಯ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ ಓಪನ್ ಮಾಡ್ತಿರೋ ಹೋಟೆಲ್ಗೆ ಇನಾಗ್ರೇಟ್ ಮಾಡಕ್ ಬಂದಿರೋ ತುಂಬಾ ಖುಷಿ. ಸೊ ಎಲ್ಲರೂ ಬಂದು ದಯವಿಟ್ಟು ಟೇಸ್ಟ್ ಮಾಡ್ಬೇಕು. ಟೇಸ್ಟ್ ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ಗೂ ಹೇಳಿ. ಅಂಡ್ ಈ ಒಂದು ಹೋಟೆಲ್ ಏನಿದೆ ಚೆನ್ನಾಗಾಗುತ್ತೆ ಅಂತ ನಾನ್ ಭಾವಿಸ್ತೀನಿ. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಓಪನ್ ಮಾಡಿ ಅಂಡ್ ಬಹಳ ಸ್ಟ್ರಾಟಜಿಕ್ ಆಗಿ ಇದನ್ನ ಏನೋ ಪ್ಲಾನ್ ಮಾಡಿದ್ದಾರೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಬಹಳ ಕನ್ಸಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಸೊ ವಿಶ್ ಆಲ್ ದಿ ಬೆಸ್ಟ್ ತೇಜೇಶ್ ಅಂಡ್ ಶರತ್. ಗಾಡ್ ಬ್ಲೆಸ್. ಅಂಡ್ ಇವ್ರಿಗೆ ಯಾವಾಗ್ಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ಐ ಲೈಕ್ ಬಿರಿಯಾನಿ ಸರ್. ಬಿರಿಯಾನಿ ನಂಗೆ ತುಂಬಾ ಕಬಾಬ್ ಇಷ್ಟ ಆಗುತ್ತೆ. ಸೊ ನಮ್ದು ಫಸ್ಟ್ ಬ್ರಾಂಚ್ ಮೈಸೂರಲ್ಲಿ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡಿ ವಿಸಿಟ್ ಮಾಡಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಕ್ರೌಡ್ ಕೂಡ ಚೆನ್ನಾಗಿ ಬಂದಿದ್ದಾರೆ. ಸೊ ಎಲ್ಲ ಫುಡ್ ಟೇಸ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಸೆಲೆಬ್ರಿಟಿ ನಮ್ಗೆ ಗೊತ್ತಿರೋರೆ, ಕಾರ್ತಿಕ್ ಮಹೇಶ್ ನನ್ನ ಫ್ರೆಂಡ್. ಸೊ ಮೈಸೂರು ಇರೋದ್ರಿಂದ ಸಿಕ್ಕಾಪಟ್ಟೆ ನಮ್ಗೆ ಗೊತ್ತಿರೋರು. ಮೈಸೂರು ಜನತೆಗೆಲ್ಲ ಶುಭ ಕೋರ್ತೀನಿ. ನಮಗೂ ಕೂಡ ಹಾರೈಸಿ ಬೆಳೆಸಿ. ಸೊ ಒಂದು ಅಥೆಂಟಿಕ್ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಸರ್ವ್ ಮಾಡ್ತೀವಿ ಸಭೆಯಲ್ಲಿ. ಎಲ್ಲ ಡಿಶಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಒಂದು 50ಕ್ಕಿಂತ ಹೆಚ್ಚು ಬ್ರಾಂಚಸ್ ಇದೆ ಮೈಸೂರಲ್ಲಿ ಇದೆ. ಫಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅವರ ಟೇಸ್ಟ್ ಆಗಲಿ ಪ್ರತಿಯೊಂದು. ಹಾಗೆ ಸೆಲೆಬ್ರಿಟೀಸ್ ಬಂದು ಉದ್ಘಾಟನೆ ಮಾಡಿದ್ದಾರೆ. ಕಾರ್ತಿಕ್ ಮಹೇಶ್ ನನ್ನ ಆತ್ಮೀಯ ಸ್ನೇಹಿತ. ಸೊ ಹಾಗಾಗಿ ಖುಷಿ ಆಗ್ತಾ ಇದೆ. ಡಿಶಸ್ ನಿಮಗೆ ಕಾಕಿನಾಡ ಚಿಕನ್, ಗುಂಟೂರು ಚಿಕನ್, ಚಿಲ್ಲಿ ಚಿಕನ್, ಕಬಾಬ್, ಬಿರಿಯಾನಿ. ಮೇನ್ಲಿ ಬಿರಿಯಾನಿ ನೀವು ಟೇಸ್ಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಎಂಟೈರ್ ಮೈಸೂರಲ್ಲಿ ನಾವು ಕೂಡ ತುಂಬಾ ಕಾಂಪಿಟೇಟರ್ ಅನಾಲಿಸಿಸ್ ಮಾಡಿರ್ತೀವಿ. ಎಲ್ಲ ಕಡೆ ಹೋಗಿ ನೋಡಿ ಯಾವ ರೀತಿ ಇದೆ ಹೇಗೆ ಅಂತ. ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಹೇಳೋದಕ್ಕಿಂತ ನೀವುಗಳೆಲ್ಲ ಟೇಸ್ಟ್ ಮಾಡಿ ಹೇಳಿದ್ರೆ ಇನ್ನ ಖುಷಿ ಆಗುತ್ತೆ.